Hi, I'm Kaviraj from scoringtarget.com. In this video, we are going to learn formative assessment 2 for 2026 and 27. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ FA2 ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆ ಪತ್ರಿಕೆ LBA ಕ್ವೆಶ್ಚನ್ ಬ್ಯಾಂಕನ್ನು ಆಧಾರವಾಗಿಟ್ಟುಕೊಂಡು ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ಜೊತೆಗೆ ಬ್ಲೂ ಪ್ರಿಂಟನ್ನು ಕಂಪ್ಲೀಟ್ ಆಗಿ ಫಾಲೋ ಮಾಡಲಾಗಿದೆ. ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಕ್ಲಾಸ್ 10th, ಅಲ್ಲಿ ಮಾರ್ಕ್ಸ್ 20 ಮತ್ತು ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗಿರ್ತಕ್ಕಂಥ ಸಮಯ 45 ಮಿನಿಟ್ಸ್. ಸೊ ಇದರಲ್ಲಿ ನಾನು ಕ್ವಶನ್ ಪೇಪರ್ ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾವು ಪ್ರಶ್ನೆ ಪತ್ರಿಕೆಯ ಮೊದಲೇ ಮೇನ್ ಕ್ವೆಶ್ಚನ್ ನೋಡ್ತಾ ಇದ್ವಿ. ಇಲ್ಲಿ ಮೇನ್ ಕ್ವೆಶ್ಚನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇಲ್ಲಿ ಒಟ್ಟಾರೆ 2 ಪ್ರಶ್ನೆ ಕರಿತೀವಿ, ಮಲ್ಟಿಪಲ್ ಚಾಯ್ಸ್. ಇದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್. ಸೊ ಇಲ್ಲಿ ಒಂದು ಕ್ವೆಶ್ಚನ್ ಟ್ಯಾಗನ್ನು ಆಯ್ಕೆ ಮಾಡಿಕೊಂಡು ಕೊಟ್ಟಂಥ ಒಂದು ಬಿಟ್ಟ ಸ್ಥಳವನ್ನು ಫಿಲಪ್ ಮಾಡಿ ಅಂತ ಇದೆ. ಸ್ಟೇಟ್ಮೆಂಟ್ ಏನಿದೆ, ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್ ಅಂತ ಇದೆ. ನೋಡಿ, ಇದು ಇಲ್ಲಿಗೆ ನಮ್ಗೆ ಪ್ರಶ್ನೆಯಲ್ಲಿ ಏನಾಗ್ಬೋದು, ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಇಲ್ಲಿ ಕ್ವಶನ್ ಟ್ಯಾಗ್ ನೋಡಿ, ಇಲ್ಲಿ ಹ್ಯಾಡ್ ಅಂತಕ್ಕಂಥ ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದೆ. ಸೊ ಹೀಗಾಗಿ ಆಪ್ಷನ್ ಹ್ಯಾಡಂಟ್ ದೇ ಆಪ್ಷನ್ ಇರಬೇಕು. ಸೊ ಆ ಥರದ ಉತ್ತರ ಇಲ್ಲಿ ಆಪ್ಷನ್ ಬಿ ಹ್ಯಾಡೆಂಟ್ ದೇ ಅಂತ ಇದೆ. ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಬರ್ಬೋದು, ಆಪ್ಷನ್ ಬಿ ಹ್ಯಾಡೆಂಟ್ ದೇ. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಸೊ ಈ ಕೊಟ್ಟಂಥ ಡೈಲಾಗನ್ನು ಓದಿಕೊಂಡು ಇನ್ಫಿನಿಟಿವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಇದೆ. ಇನ್ಫಿನಿಟಿವ್ ಅಂದರೆ ಏನು? ಇನ್ಫಿನಿಟಿವ್ ಅಂದರೆ 2+ ವರ್ಬ್ ಇರತಕ್ಕಂಥ ಆಪ್ಷನ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ನಾನು ಓದ್ತೀನಿ ನೋಡಿ. ಮೋಹನ್ ಮತ್ತು ಸೋಹನ್ ಮಧ್ಯೆ ಇರ್ತಕ್ಕಂಥ ಒಂದು ಕನ್ವರ್ಸೇಷನ್ ಇದೆ. ಮೋಹನ್ ಏನು ಹೇಳ್ತಾನೆ, ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಿಯರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದಿ ಸ್ಟೇಟ್ ಅಂತ ಹೇಳ್ತಾನೆ. ಅಂದರೆ ಸಂವಿಧಾನ ಅನ್ನೋದು ಕೇವಲ ರಾಜ್ಯದ 3 ಅಂಗಗಳನ್ನು ರಚನೆ ಮಾಡೋದು ಅಷ್ಟೇ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೋಹನ್ ಹೇಳ್ತಾನೆ, ಎಸ್ ಇಟ್ ಆಲ್ಸೋ ಲಿಮಿಟ್ಸ್ ದೇರ್ ಅಥಾರಿಟಿ. ಅದಕ್ಕೆ ಸೋಹನ್ ಏನು ಹೇಳ್ತಾನೆ, ಹೌದು ಅದು ಅಷ್ಟೇ ಅಲ್ಲ, ಸಂವಿಧಾನ ಅಂದರೆ ಆಡಳಿತದ ಮೇಲೆ, ಅಥಾರಿಟಿಗಳ ಮೇಲೆ ನಿಯಂತ್ರಣ ಹೇರೋದು ಕೂಡ ಅಂತ ಹೇಳ್ತಾನೆ. ನಮಗೆ ಇಲ್ಲಿ ಡೈಲಾಗಲ್ಲಿ ಕನ್ನಡ ಅರ್ಥ ಏನು ಅನ್ನೋಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು, 2+ ವರ್ಬ್ ಇರ್ತಕ್ಕಂಥ ಆಪ್ಷನ್. ಸೊ ಇಲ್ಲಿ 2 ಇರ್ತಕ್ಕಂಥ ಆಪ್ಷನ್ ಇರೋದು ಒಂದೇ ಒಂದಿದೆ. ಸೊ ಆಪ್ಷನ್ ಬಿ ಟು ಕ್ರಿಯೇಟ್, ದಿಸ್ ಈಸ್ ದ ರೈಟ್ ಆನ್ಸರ್. ನಾವು ಮೇನ್ ಕ್ವೆಶ್ಚನ್ ನಂಬರ್ 2 ಅಲ್ಲಿ ಡೂ ಆ್ಯಸ್ ಅ ಡೈರೆಕ್ಟೆಡ್ ಇದೆ. ಇದು ಕೇವಲ ಒಂದು ಪ್ರಶ್ನೆ ಮಾತ್ರ ಇಲ್ಲಿ ಕೇಳಿದ್ವಿ ನಾವು. ಇದರಲ್ಲಿ ಮೂರನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ಚೂಸಿಂಗ್ ಫ್ರಮ್ ದಿ ವರ್ಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತ. ಇದು ಹೋಮೋಫೋನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಬ್ರ್ಯಾಕೆಟಲ್ಲಿ 2 ವರ್ಡ್ ಕೊಟ್ಟಿರ್ತಾರೆ. ಸೇಮ್ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಬಟ್ ಸ್ಪೆಲ್ಲಿಂಗ್ ಮತ್ತು ಮೀನಿಂಗ್ ಡಿಫ್ರೆಂಟ್ ಇರುತ್ತೆ. ಇದರಲ್ಲಿ ನಮಗೆ ಈ ಸೆಂಟೆನ್ಸ್ಗೆ ಸೂಕ್ತವಾದಂಥ ಪದ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಅಷ್ಟೇ. ಸೊ 2ರಲ್ಲಿ ಒಂದು ಆಯ್ಕೆ. ಇಟ್ ಟುಕ್ ಅ ಡ್ಯಾಶ್ ಟು ಅರೇಂಜ್ ಅನದರ್ ಮೀಟಿಂಗ್. ಮತ್ತೊಂದು ಮೀಟಿಂಗ್ ಮಾಡಬೇಕಂದ್ರೆ ಎಷ್ಟು ಟೈಮ್ ತಗೋತು ಅನ್ನೋದು. ಇದು ಜೆಂಟಲ್ಮೆನ್ ಆಫ್ ರಿಯನ್ ಮೇಡಿಯೋ ಪಾಠದಿಂದ. ಸೊ ಇಲ್ಲಿ ವೀಕ್, ಈ ಒಂದು ಮೀಟಿಂಗ್ ನಡಿಬೇಕಂದ್ರೆ, ಮತ್ತೊಮ್ಮೆ ಮೀಟಿಂಗ್ ನಡಿಬೇಕಂದ್ರೆ 1 ವಾರ ತೆಗೆದುಕೊಳ್ಳೋದು ಅಂತ ನಮ್ಗೆ ಗೊತ್ತಿದೆ. 1 ವಾರ, ವೀಕ್. ಸೊ ಯಾವ ವೀಕು? WEEKನ WEAK ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ WEEK. ವೀಕ್ ಅಂದರೆ ವಾರ, 1 ವಾರ ಟೈಮ್ ತಗೋತು. ಇನ್ನೊಂದಿದೆ WEAK, ವೀಕ್ ಅಂದರೆ ಅಶಕ್ತ, ವೀಕ್ನೆಸ್ ಅಂತ ಆಗುತ್ತೆ. ಬಟ್ ನಮಗೆ ಸರಿ ಉತ್ತರ ಫಸ್ಟ್ ಒನ್. ಓಕೆ, ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಬರ್ಬೋದು. ವೀಕ್, WEEK, ವೀಕ್ ಅಂದರೆ ವಾರ. ನಾವು ಮೇನ್ ಕ್ವೆಶ್ಚನ್ ಬರೋ 3ರಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇಲ್ಲಿ 4 ಪ್ರಶ್ನೆಗಳು, 2 ಅಂಕದ್ದು, ಒಟ್ಟಾರೆ 8 ಅಂಕ. ಸೊ ಅದರಲ್ಲಿ 4ನೇ ಪ್ರಶ್ನೆ, ವೈ ಡಿಡ್ ದ ಓಲ್ಡ್ ಮ್ಯಾನ್ ಡಾನ್ ಅನ್ಸೆಲ್ಮೋ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ. ಅಂದರೆ ಡಾನ್ ಅನ್ಸೆಲ್ಮೋ ಎಕ್ಸ್ಟ್ರಾ ಮನಿ, ಹೆಚ್ಚಿನ ದುಡ್ಡನ್ನು ತೆಗೆದುಕೊಳ್ಳೋಕ್ಕೆ ನಿರಾಕರಿಸಿದರು. ರೆಫ್ಯೂಸ್ ಅಂದರೆ ನಿರಾಕರಿಸು, ತೆಗೆದುಕೊಳ್ಳಿಲ್ಲ. ಯಾಕೆ ತೆಗೆದುಕೊಳ್ಳಿಲ್ಲ ಅಂತ ರೀಸನ್ ಕೇಳಿದ್ದಾರೆ. ಇದು ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಪಾಠದಿಂದ ಈ ಒಂದು ಪ್ರಶ್ನೆ. ಸೊ ಆನ್ಸರ್ ನೋಡ್ಕೊಂಬರೋಣ. ಡಾನ್ ಅನ್ಸೆಲ್ಮೋ ರೆಫ್ಯೂಸ್ಡ್ ಟು ಟೇಕ್ ಮೋರ್ ಮನಿ. ಡಾನ್ ಅನ್ಸೆಲ್ಮೋ ಅವರು ಹೆಚ್ಚಿನ ದುಡ್ಡನ್ನು ತೆಗೆದುಕೊಳ್ಳೋಕ್ಕೆ ನಿರಾಕರಿಸಿದರು. ಬಿಕಾಸ್
ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಪ್ರಿನ್ಸಿಪಲ್ಸ್ ಅಂದ್ರೇನು? ತತ್ವಗಳು ಮತ್ತು ಆದರ್ಶಗಳನ್ನು ನಂಬಿದಂಥ ವ್ಯಕ್ತಿ. ಡಾನ್ ಅನ್ಶೆಲಮೋ ಒಬ್ಬ ತತ್ವ ಮತ್ತು ಆದರ್ಶಗಳನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ. ಹಿ ಲವ್ಡ್ ಚಿಲ್ಡ್ರನ್ ಆ್ಯಂಡ್ ಪ್ಲಾಂಟೆಡ್ ಅ ಟ್ರೀ ಫಾರ್ ಎವ್ರಿ ಚೈಲ್ಡ್. ಆತನಿಗೆ ಮಕ್ಕಳಂದರೆ ತುಂಬ ಇಷ್ಟ. ಹೀಗಾಗಿ ಯಾವುದೇ ಮಗು ಹುಟ್ಟಿದ್ರು ಕೂಡ ಅವರ ಹೆಸರಲ್ಲಿ ಒಂದು ಗಿಡವನ್ನು ನೆಡ್ತಾ ಇದ್ದ. ಹೀಗಾಗಿ ಜಾಸ್ತಿ ಲ್ಯಾಂಡ್ ಇದೆ ಅಂತ ಜಾಸ್ತಿ ದುಡ್ಡು ಕೊಟ್ಟರು ಕೂಡ ಅವರು ನಿರಾಕರಿಸ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. ಹೌ ಡು ಯು ಸೇ ದ್ಯಾಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅ ವೋರಾಸಿಸ್ ರೀಡರ್? ವೋರಾಸಿಸ್ ರೀಡರ್ ಅಂದ್ರೆ ಏನು? ಈಗರ್ ಫಾರ್ ನಾಲೆಜ್, ಜ್ಞಾನವನ್ನು ಪಡ್ಕೋಬೇಕು ಅಂತ ಕುತೂಹಲ. ಸೊ ಅಂಬೇಡ್ಕರ್ ಅವರು ತುಂಬ ಕುತೂಹಲಕಾರಿಯಾಗಿದ್ದರು ಅಥವಾ ನಿರಂತರ ಓದುಗರಾಗಿದ್ದರು ಅನ್ನೋದನ್ನು ಹೇಗೆ ಹೇಳ್ತೀರಾ? ಹೌ, ಹೇಗೆ? ಸೊ ನಾವಿಲ್ಲಿ ರೀಸನ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆನ್ಸರ್: ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೋರಾಸಿಸ್ ರೀಡರ್. ಅಂಬೇಡ್ಕರ್ ಅವರು ನಿರಂತರ ಓದುಗರಾಗಿದ್ದರು. ಹಿ ಬಾಟ್ ಬುಕ್ಸ್ ಇವನ್ ಬೈ ಕಟ್ಟಿಂಗ್ ಬ್ಯಾಕ್ ಆನ್ ಡೈಲಿ ನೀಡ್ಸ್. ತಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳನ್ನು ತಗ್ಗಿಸಿ ದುಡ್ಡು ಉಳಿಸಿ ಪುಸ್ತಕವನ್ನು ಖರೀದಿ ಮಾಡ್ತಾ ಇದ್ರು. ಹಿ ಪರ್ಚೇಸ್ಡ್ 2000 ಓಲ್ಡ್ ಬುಕ್ಸ್ ಇನ್ ನ್ಯೂಯಾರ್ಕ್. ನ್ಯೂಯಾರ್ಕ್ ಸಿಟಿ ಹೋದಾಗ ಅವರು 2000 ಹಳೆ ಪುಸ್ತಕವನ್ನು ಖರೀದಿ ಮಾಡಿದ್ರು. ಜೊತೆಗೆ ಆ್ಯಂಡ್ 32 ಬಾಕ್ಸಸ್ ಆಫ್ ಬುಕ್ಸ್ ಫ್ರಮ್ ಲಂಡನ್. ಇನ್ನು ಲಂಡನ್ಗೆ ಹೋದಾಗ ಅಲ್ಲಿಂದ ವಾಪಸ್ ಬರಬೇಕಾದ್ರೆ 32 ಬಾಕ್ಸ್ ಪುಸ್ತಕವನ್ನು ತಂದರು. ಇದರಿಂದ ಏನು ಗೊತ್ತಾಗುತ್ತೆ? ಅಂಬೇಡ್ಕರ್ ಅವರು ವೋರಾಸಿಯಸ್ ರೀಡರ್ ಆಗಿದ್ದರು. ಹಿ ವಾಸ್ ವೆರಿ ಈಗರ್ ಫಾರ್ ನಾಲೆಜ್ ಅಂತ ಗೊತ್ತಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 6 ಅಲ್ಲಿ ವಾಟ್ ಆಕ್ಟಿವಿಟೀಸ್ ಡು ಮೆನ್ ಡೂ ಆನ್ ದಿ ಲ್ಯಾಂಡ್ ಅಕಾರ್ಡಿಂಗ್ ಟು ದಿ ಪೋಯಮ್ ಐ ಆಮ್ ದಿ ಲ್ಯಾಂಡ್? ಸೊ ಐ ಆಮ್ ದಿ ಲ್ಯಾಂಡ್ ಕವನದಲ್ಲಿ ಕವಿ ಪ್ರಕಾರ ಜನ ಯಾವ ಯಾವ ಚಟುವಟಿಕೆಯನ್ನು, ಯಾವ ಯಾವ ಕೆಲಸಗಳನ್ನ ಈ ಭೂಮಿ ಮೇಲೆ ಮಾಡ್ತಾರೆ ಅಂತ ನೋಡೋಣ. ಏನೇನು ಮಾಡ್ತಾರೆ? ಆನ್ಸರ್: ಮ್ಯಾನ್ ಬೈಸ್ ಲ್ಯಾಂಡ್, digs and plants trees, grows fruit on it. ಸೊ ಜನ ಭೂಮಿಯನ್ನು ಖರೀದಿ ಮಾಡ್ತಾರೆ, ಅಗೀತಾರೆ, ಗಿಡ ಮರಗಳನ್ನು ಹಾಸ್ತಾರೆ, ಹಣ್ಣುಗಳನ್ನ ಬೆಳೀತಾರೆ. ಚಿಲ್ಡ್ರನ್ ಡ್ಯಾನ್ಸ್ ಆ್ಯಂಡ್ ಪ್ಲೇ ಆನ್ ದ ಲ್ಯಾಂಡ್. ಅಷ್ಟೇ ಅಲ್ಲದೆ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ, ಆಟ ಆಡ್ತಾರೆ. ಮ್ಯಾನ್ ಆಲ್ಸೋ ಫೆನ್ಸಸ್ ಆ್ಯಂಡ್ ಮೇಕ್ಸ್ ಬೌಂಡ್ರೀಸ್ ಓವರ್ ದ ಲ್ಯಾಂಡ್. ಅಷ್ಟೇ ಅಲ್ಲದೆ ಮನುಷ್ಯರು ಈ ಭೂಮಿಗೆ ಬೇಲಿಯನ್ನು ಹಾಕ್ಕೊತಾರೆ. ಇದು ನಂದು ಹೊಲ, ನಂದು ಫ್ಲ್ಯಾಟ್ ಅಂತ ಬೇಲಿ ಹಾಕ್ಕೊಡ್ತಾರೆ, ಬೌಂಡ್ರಿಗಳನ್ನು ಮಾಡ್ಕೋತಾರೆ. ಮ್ಯಾನ್ ಕಲೋಟ್ಸ್ ದ ಲ್ಯಾಂಡ್ ಬೈ ವೇಜಿಂಗ್ ವಾರ್. ಯುದ್ಧಗಳನ್ನು ಮಾಡೋ ಮೂಲಕ ಮನುಷ್ಯ ಈ ಭೂಮಿಯನ್ನು ಮಾಲಿನ್ಯ ಮಾಡ್ತಾ ಇದ್ದಾನೆ. ಈ ಎಲ್ಲ ಚಟುವಟಿಕೆ ಮನುಷ್ಯ ಭೂಮಿ ಮೇಲೆ ಮಾಡ್ತಾ ಇದ್ದಾನೆ ಅಂತ ಬರೀಬೇಕು. ಇಲ್ಲಿ ಭೂಮಿ ಮೇಲೆ ಜನ ಮಾಡ್ತಕ್ಕಂಥ ಚಟುವಟಿಕೆ ಈ ಕವನದ ಪ್ರಕಾರ ಮಾತ್ರ ಬರೀಬೇಕು. ಇನ್ನು ಬೇರೆ ಬೇರೆ ಕೆಲಸ ನಮಗೆ ಗೊತ್ತಿದ್ದೋದು ಬರೆಯೋದು ಬೇಡ. ಕವನಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಸನ್ನು ಮಾತ್ರ ಮೆನ್ಷನ್ ಮಾಡಿದರೆ ಒಳ್ಳೆಯ ಅಂಕವನ್ನು ಸ್ಕೋರ್ ಮಾಡ್ಕೋಬೋದು. ಓಕೆ, ಈಗ 7ನೇ ಪ್ರಶ್ನೆ. ಹೌ ಕುಡ್ ಡಿಕ್ಕಿ ಡೋಲ್ಮಾ ಅಚೀವ್ ದ ಗ್ರೇಟ್ ಫಿಯಟ್ ಇವನ್ ವಿತ್ ಹರ್ ಹಾರ್ಡ್ಶಿಪ್ಸ್? ಡಿಕ್ಕಿ ಡೋಲ್ಮಾ ಅವರ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ದೊಡ್ಡ ಸಾಧನೆಯನ್ನು ಮಾಡಿದ್ರು. ಹೇಗೆ ಅಂತ? ಆನ್ಸರ್: ಡಿಕ್ಕಿ ಡೋಲ್ಮಾ ನೆವರ್ ಫೆಲ್ಟ್ ಮೌಂಟೇನರಿಂಗ್ ಆ್ಯಸ್ ಅ ಟಫ್ ಸ್ಪೋರ್ಟ್. ಡಿಕ್ಕಿ ಡೋಲ್ಮಾ ಅವರಿಗೆ ಈ ಪರ್ವತ ಏರೋದು ಅಂದರೆ ಒಂದು ಟಫ್ ಅಂತ ಅನಿಸ್ಲಿಲ್ಲ, ಆ ಒಂದು ಫೀಲಿಂಗ್ ಬರಲಿಲ್ಲ. ಸಿ ಹ್ಯಾಡ್ ಜೀಲ್ ಫಾರ್ ವರ್ಕ್. ಜೀಲ್ ಅಂದ್ರೇನು? ಉತ್ಸಾಹ. ಅವರಿಗೆ ಕೆಲಸ ಮಾಡಬೇಕನ್ನೋ ಉತ್ಸಾಹ ಜಾಸ್ತಿ ಇತ್ತು. ಸಿ ವಾಸ್ ಡಿಟರ್ಮೈನ್ಡ್ ಆ್ಯಂಡ್ ಸಿನ್ಸಿಯರ್ ಇನ್ ಹರ್ ವರ್ಕ್. ಡಿಟರ್ಮೈನ್ಡ್ ಅಂದ್ರೇನು? ದೃಢವಾದ, ಅಚಲವಾದ ನಿರ್ಧಾರ, ಜೊತೆಗೆ ಸಿನ್ಸಿಯರ್ ವರ್ಕರ್ ಆಗಿದ್ದರು. ಸಿ ನ್ಯೂ ದ್ಯಾಟ್ ಸಕ್ಸಸ್ ಫಾಲೋಡ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಸೊ ಡಿಕ್ಕಿ ಡೋಲ್ಮಾ ಅವರು ಅರ್ಥಕೊಂಡಿದ್ದರು, ಯಶಸ್ಸು ನಮ್ಮನ್ನು ಫಾಲೋ ಮಾಡಬೇಕಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಬೇಕು, ಜೊತೆಗೆ ಡೆಡಿಕೇಶನ್ ಆಗಿ ಸಮರ್ಪಣಾ ಮನೋಭಾವದಿಂದ ನಾವು ಕೆಲಸವನ್ನು ಮಾಡಬೇಕು. ಫ್ರಾಮ್ ಹರ್ ಅರ್ಲಿಯರ್ ಹಾರ್ಡ್ಶಿಪ್ಸ್ ಆಫ್ ಲೈಫ್. ತಮ್ಮ ಜೀವನದ ಈ ಎಲ್ಲ ಕಷ್ಟಗಳಿಂದ ಈ ಪಾಠವನ್ನು ಕಲಿತ್ಕೊಂಡಿದ್ದರು. ಹೀಗಾಗಿ ಅವರು ಒಳ್ಳೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು. ಓಕೆ, ನಾವೀಗ ಮುಂದಿನ ಮೇನ್ ಕ್ವೆಶ್ಚನ್ ನಂಬರ್ 4ಗೆ ಹೋಗ್ತಾ ಇದ್ದೀವಿ. ಮೇನ್ ಕ್ವೆಶ್ಚನ್ ನಂಬರ್ 4ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 8 to 10 ಸೆಂಟೆನ್ಸಸ್ ಅಂತ ಇದೆ. ಅಂದರೆ ಈ ಕೆಳಗಿನ ಪ್ರಶ್ನೆಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 4 ಅಂಕದ ಒಂದು ಪ್ರಶ್ನೆ ಇದೆ. ಕ್ವೆಶ್ಚನ್ ನಂಬರ್ 8.
ಹೌ ಡಸ್ ದ ಪೋಯೆಟ್ ವಿ ಕೆ ಗೋಕಾಕ್ ವಾಂಟ್ ಟು ಪ್ರೇಸ್ ಮದರ್ ಇಂಡಿಯಾ? ಪ್ರೇಸ್ ಅಂದ್ರೆ ಏನು? ಹಾಡಿ ಹೊಗಳೋದು. ಕವಿ ವಿ ಕೆ ಗೋಕಾಕ್ ಅವರು, ವಿಕ್ರು ಗೋಕಾಕ್ ಅವರು ತಾಯಿ ಭಾರತೀಯ ಒಂದು ಸೌಂದರ್ಯವನ್ನ ಯಾವ ತರ ಹಾಡಿ ಹೊಗಳಿದ್ರು ಅನ್ನೋದ್ರ ಬಗ್ಗೆ ಬರಿಬೇಕು. ಸೊ ಆನ್ಸರ್ ನೋಡ್ಕೊಂಬರೋಣ. ದ ಪೋಯೆಟ್ ವಿ ಕೆ ಗೋಕಾಕ್ ವಾಂಟ್ಸ್ ಟು ಪ್ರೇಸ್ ಮದರ್ ಇಂಡಿಯಾ ಫಾರ್ ಹರ್ ನ್ಯಾಚುರಲ್ ಬ್ಯೂಟಿ. ಸೊ ಕವಿ ಭೂಮಿಯ ತಾಯಿ ತಾಯಿ ಭಾರತಿ ಹೊಂದಿದಂಥ ಒಂದು ನೈಸರ್ಗಿಕ ಸೌಂದರ್ಯಗಳು ಅಂದರೆ ನಿಸರ್ಗದ ಒಂದು ವರ್ಣನೆಯನ್ನು ಮಾಡಬೇಕಂತಿದ್ರು. ಅದರಲ್ಲೂ ಮುಖ್ಯವಾಗಿ ದ ಮ್ಯಾಗ್ನಿಫಿಸೆಂಟ್ ಹಿಮಾಲಯಾಸ್ ವಿತ್ ದೇರ್ ಸ್ನೋ ಬಾರ್ನ್ ಪಿಕ್ಸ್ ಅಂದರೆ ಹಿಮಾಲಯ ಪರ್ವತಗಳು, ಹಿಮದಿಂದ ಕೂಡಿದಂಥ ಹಿಮಾಲಯದ ಪರ್ವತದ ಬಗ್ಗೆ. ದ 3 ಓಷನ್ಸ್ ದ್ಯಾಟ್ ವಾಶ್ ಹರ್ ಶೋರ್ಸ್, ಇನ್ನು ತನ್ನ ಪಾದಗಳನ್ನು ತೊಳಿತಕ್ಕಂಥ 3 ಮಹಾಸಮುದ್ರಗಳ ಬಗ್ಗೆ ಹಾಡಬೇಕಂತಂದಿದ್ರು. ಆ್ಯಂಡ್ ದ ಗೋಲ್ಡನ್ ರೇಸ್ ಆಫ್ ಸನ್ಲೈಟ್ ದ್ಯಾಟ್ ಫಾಲ್ ದ ಮೈಂಡ್ ವಿತ್ ಜಾಯ್. ಅಷ್ಟೇ ಅಲ್ಲದೆ ಸೂರ್ಯನ ಬಂಗಾರದ ಕಿರಣಗಳು. ಈ ಒಂದು ನ್ಯಾಚುರಲ್ ಬ್ಯೂಟಿ ಬಗ್ಗೆ ವಿ ಕೆ ಗೋಕಾಕ್ ಅವರು ತಾಯಿ ಭಾರತೀಯವನ್ನು ವರ್ಣನೆಯನ್ನು ಮಾಡಿ ಹಾಡಿ ಹೊಗಳ್ಬೇಕಂದ್ಕೊಂಡಿದ್ರು. ಇದು ನ್ಯಾಚುರಲ್ ಬ್ಯೂಟಿ. ಇದಾದ ನಂತರ ಹಿ ಆಲ್ಸೋ ಸೆಲೆಬ್ರೇಟ್ಸ್ ಹರ್ ರಿಚ್ ಕಲ್ಚರಲ್ ಹೆರಿಟೇಜ್. ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಒಂದು ವೈಭವ, ಗತಕಾಲದ ವೈಭವ ಅಂತ ನಾವು ಏನು ಹೇಳ್ತೀವಿ, ಆ ಒಂದು ಸೌಂದರ್ಯದ ಬಗ್ಗೆ ಅಂದರೆ ಇನ್ಕ್ಲೂಡಿಂಗ್ ದ ರಾಕ್ ಕಟ್ ಟೆಂಪಲ್ಸ್, ಕಲ್ಲಿನಲ್ಲಿ ಕೆತ್ತಿದಂಥ ದೇಗುಲಗಳ ಬಗ್ಗೆ ಹಾಡಿ ಹೋಗೊಳ್ಳೋದು. ದ್ಯಾಟ್ ಇಮ್ಮಾರ್ಟಲೈಸ್ ಅವರ್ ಎಪಿಕ್ಸ್ ಅಂದರೆ ನಮ್ಮ ಮಹಾಕಾವ್ಯಗಳ ಕಥೆಗಳನ್ನು ಹೇಳ್ತಕ್ಕಂಥ ದೇಗುಲಗಳ ಬಗ್ಗೆ ಹಾಡಿ ಹೋಗಲೇಬೇಕಂದಿದ್ರು. ಫರ್ದರ್ ಮೋರ್ ಹಿ ರಿಮೈಂಡ್ಸ್ ಅಸ್ ಆಫ್ ದಿ ಸ್ಯಾಕ್ರಿಫೈಸಸ್ ಮೇಡ್ ಬೈ ಸೋಲ್ಜರ್ಸ್ ಆ್ಯಂಡ್ ಫ್ರೀಡಮ್ ಫೈಟರ್ಸ್. ಅಷ್ಟೇ ಅಲ್ಲದೆ ಈ ದೇಶಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ಸೈನಿಕರ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹಾಡಬೇಕಂತ ಅಂದ್ಕೊಂಡಿದ್ರು. ಜೊತೆಗೆ ದ ಕಾನ್ಸ್ಟ್ರಿಬ್ಯೂಷನ್ಸ್ ಆಫ್ ಸೀರ್ಸ್ ಆ್ಯಂಡ್ ಪ್ರಾಫಿಟ್ಸ್. ಕಾನ್ಸ್ಟ್ರಿಬ್ಯೂಷನ್ಸ್ ಅಂದರೆ ಕೊಡುಗೆಗಳು, ಆಫ್ ಸೀರ್ಸ್ ಆ್ಯಂಡ್ ಪ್ರಾಫಿಟ್ಸ್ ಸಂತರು ಮತ್ತು ಪ್ರವಾದಿಗಳ ಒಂದು ಕೊಡುಗೆಗಳು, ಈ ದೇಶಕ್ಕೆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಹಾಡಬೇಕು, ಹೊಗಳಬೇಕು ಅಂತ ಅಂದ್ಕೊಂಡಿದ್ರು. ಆ್ಯಂಡ್ ಆನರ್ಸ್ ಇಂಡಿಯಾಸ್ ರಿಮಾರ್ಕೆಬಲ್ ಪ್ರೋಗ್ರೆಸ್ ಇನ್ ದಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಆ್ಯಂಡ್ ಅಟಾಮಿಕ್ ಏಜ್. ಅಷ್ಟೇ ಅಲ್ಲದೆ ಕೈಗಾರಿಕೆಯ ಅಭಿವೃದ್ಧಿ ಬಗ್ಗೆ ಹಾಗೂ ಪರಮಾಣು ಯುಗದಲ್ಲಿ ನಾವು ಮಾಡಿದಂಥ ಸಾಧನೆಗಳ ಬಗ್ಗೆ ಇವುಗಳನ್ನು ಹಾಡಿ ಹೊಗಳಬೇಕಂತ ಕವಿ ಬಯಸ್ತಾ ಇದ್ರು. ಇಷ್ಟು. ಓಕೆ, ನಾವೀಗ ಪ್ರಶ್ನೆ ಪತ್ರಿಕೆಯ ಕೊನೆಯ ಒಂದು ಹಂತಕ್ಕೆ ಬಂದಿದ್ವಿ. ಮೇನ್ ಕ್ವೆಶ್ಚನ್ ನಂಬರ್ 5 ಲೆಟರ್ ರೈಟಿಂಗ್ ಇದೆ. ಇದು 5 ಅಂಕದ ಒಂದು ಪ್ರಶ್ನೆ. ನೋಡೋಣ ಏನಿದೆ. ರೈಟ್ ಓ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಕೆಳಗೆ ಕೊಟ್ಟಂಥ ಮಾಹಿತಿಯನ್ನು ಬಳಸಿಕೊಂಡು ಪತ್ರವನ್ನು ಬರೀರಿ ಅಂತ ಪ್ರಶ್ನೆ ಇದೆ. ಸೊ ಮಾಹಿತಿ ಏನಿಲ್ಲಿ? ಇಮ್ಯಾಜಿನ್ ಯು ಆರ್ ರಾಜು ಆರ್ ರಶ್ಮಿ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಿರ್ಗುಡಿ ತಾಲೂಕು ಆಳಂದ್. ಅಂದರೆ ನೀವು ರಾಜು ಅಥವಾ ರಶ್ಮಿ ಅಂದ್ಕೊಂಡು 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಆಳಂದ್ ತಾಲೂಕಿನ ನಿರ್ಗುಡಿಯಲ್ಲಿ ಕಲಿತಾ ಇದ್ರಿ ಅಂದ್ಕೊಂಡು ನೀವು ಪತ್ರ ಬರೀಬೇಕು. ಇದು ನಿಮ್ಮ ಫ್ರಾಮ್ ಅಡ್ರೆಸ್ ಇರುತ್ತೆ. ನೀವು ಈ ಅಡ್ರೆಸ್ಸನ್ನೇ ಬಳಸ್ಕೊಂಡು ಪತ್ರ ಬರೀಬೇಕು. ನಿಮ್ಮ ಯಾವುದೇ ಕಾರಣಕ್ಕೂ ಪರ್ಸನಲ್ ಅಡ್ರೆಸ್ಸನ್ನು ಬರೀಬಾರ್ದು. ಈಗ ಇದ್ರ ಕೆಳಗಡೆ 2 ಲೆಟರ್ ಕೊಟ್ಟಿದ್ದಾರೆ. ಒಂದು ಪರ್ಸ್ನಲ್ ಲೆಟರ್ ಇದೆ, ಇನ್ನೊಂದು ಆಫೀಷಿಯಲ್ ಲೆಟರ್ ಇದೆ. ಸೊ ನೀವು ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಚಾಯ್ಸ್ ಇರುತ್ತೆ. ಸೊ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ 2 ಲೆಟ್ರನ್ನ ಒಂದು ಪ್ರಶ್ನೆ ಓದ್ಕೊಳ್ಳಿ. ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಚೂಸ್ ಮಾಡಿ ಬರಿಬೋದು. ಈಗ ಮೊದಲನೇ ಒಂದು ಲೆಟರ್ ಏನಿದೆ, ರೈಟ್ ಅ ಲೆಟರ್ ಟು ಯುವರ್ ಬ್ರದರ್ ಡಿಸ್ಕ್ರೈಬಿಂಗ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ ಇನ್ ಯುವರ್ ಸ್ಕೂಲ್. ನಿಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದರ ಬಗ್ಗೆ ವರ್ಣನೆ ಮಾಡಿ ನಿಮ್ಮ ಸಹೋದರನಿಗೆ ಪತ್ರ ಬರೆಯಿರಿ ಅಂತ ಇದೆ. ಅಂದರೆ ನಿಮ್ಮ ಬ್ರದರ್ಗೆ ಏನು ಮಾಡಬೇಕು, ನಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಯಾವ ಥರ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಬರೀಬೇಕು. ಅಥವಾ ಇನ್ನೊಂದು ಆಫೀಸ್ ಲೆಟರ್ ಇದೆ. ರೈಟ್ ಅ ಲೆಟರ್ ಟು ದ ಬ್ಯಾಂಕ್ ಮ್ಯಾನೇಜರ್ ರಿಕ್ವೆಸ್ಟಿಂಗ್ ಟು ಎನೇಬಲ್ ಯು ಟು ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ನೀವು ಬ್ಯಾಂಕ್ನ ಮ್ಯಾನೇಜರ್ಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ. ಬ್ಯಾಂಕಲ್ಲಿ ನಿಮಗೆ ಒಂದು ಅಕೌಂಟ್ ಓಪನ್ ಮಾಡಬೇಕಾಗಿದೆ. ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ, ಶಾರ್ಟಲ್ಲಿ SB ಅಕೌಂಟ್ ಅಂತ ಹೇಳ್ತೀವಿ. ಸೊ ಈ ಅಕೌಂಟನ್ನು ಓಪನ್ ಮಾಡೋ ಸಲುವಾಗಿ ಅವರಿಗೊಂದು ಪತ್ರ ಬರೀಬೇಕು. ನೋಡೋಣ, ನಾನಿಲ್ಲಿ 2 ಲೆಟರ್ ಕೊಟ್ಟಿರ್ತೀನಿ, ನಿಮ್ಮ ಸ್ಟಡಿಗೆ ಹೆಲ್ಪ್ ಆಗಲಿ ಅಂತ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡ್ಕೋಬೇಕಂತ ಲಿಂಕ್ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಫಸ್ಟ್ ನಾವೀಗ ಪರ್ಸನಲ್ ಲೆಟರ್ ಬರೆಯೋದನ್ನು ಕಲಿಯೋಣ. ಪ್ರಾರಂಭದಲ್ಲಿ ನೀವು ಫ್ರಾಮ್ ಅಡ್ರೆಸ್ಸನ್ನು ಹಾಕಬೇಕು. ಈ ಫ್ರಾಮ್ ಅಡ್ರೆಸ್ಸನ್ನು ಪ್ರಶ್ನೆಯಲ್ಲಿ ಅವರೇ ಕೊಟ್ಟಿರ್ತಾರೆ, ಅದನ್ನು ಬಳಸ್ಕೋಬೇಕು. ನಾವು ಬರೀಬೇಕಾದ್ರೆ
ರಾಜು ಅಥವಾ ರಶ್ಮಿ ಅನ್ಕೊಂಡು ಬರಿಬೇಕು. ಹೌದಾ? ಸೊ ನಾನು ರಾಜು ಅಂತ ಹಾಕ್ತೇನೆ. ರಾಜು 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಿರ್ಗುಡಿ ತಾಲೂಕು ಆಳಂದ್. ಇದು ಫ್ರಮ್ ಅಡ್ರೆಸ್. ಸೊ ಫ್ರಮ್ ಅಡ್ರೆಸ್ ಆದ ನಂತರ ಒಂದು ಲೈನ್ ಗ್ಯಾಪ್ ಕೊಟ್ಟು ಡೇಟನ್ನು ಬರೀಬೇಕು. ನೀವು ಯಾವತ್ತು ಈ ಪತ್ರವನ್ನು ಬರಿತಾ ಇರ್ತೀರೋ ಅವತ್ತಿನ ಡೇಟನ್ನು ಹಾಕಿದ್ರೆ ಓಕೆ. ಡೇಟ್ 21st ಆಗಸ್ಟ್ 2026. ಡಿಯರ್ ಬ್ರದರ್, ಆತ್ಮೀಯ ಸಹೋದರನೇ. ಈಗ ನಾವು ಲೆಟರಲ್ಲಿ ಮಾಹಿತಿಯನ್ನು ಬರೀಬೇಕು. ನಾವು ಇಂಡಿಪೆಂಡೆನ್ಸ್ ಡೇಯನ್ನು ಯಾವ ಥರ ಆಚರಣೆ ಮಾಡಿದ್ದೀವಿ. ಐ ಹೋಪ್ ಯು ಆರ್ ವೆಲ್. ಐ ಆಮ್ ರೈಟಿಂಗ್ ಟು ಟೆಲ್ ಯು ಅಬೌಟ್ ಅವರ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ ಆನ್ ಆಗಸ್ಟ್ 15th. ಸೊ ಬ್ರದರ್ಗೆ ಪತ್ರ. ನೀವೆಲ್ಲ ಕ್ಷೇಮವಾಗಿದ್ದೀರಿ ಅನ್ಕೋತೀನಿ. ನಾನು ಆಗಸ್ಟ್ 15ಕ್ಕೆ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಬಗ್ಗೆ ನಾನು ಸ್ವಲ್ಪ ಬರಿಬೇಕಂತ ಅಂದ್ಕೊಂಡಿದ್ದೀನಿ. ಅವರ ಹೆಡ್ ಮಾಸ್ಟರ್ ಹೋಸ್ಟೆಡ್ ದ ಫ್ಲ್ಯಾಗ್. ಹೋಸ್ಟೆಡ್ ಅಂದರೆ ಹಾರಿಸೋದು. ನಮ್ಮ ಶಾಲೆಯ ಮುಖ್ಯ ಗುರುಗಳು ಧ್ವಜಾರೋಹಣವನ್ನು ನೆರವೇರಿಸಿದರು. ಆ್ಯಂಡ್ ವಿ ಸ್ಯಾಂಗ್ ದಿ ನ್ಯಾಷನಲ್ ಆ್ಯಂಥಮ್. ನ್ಯಾಷನಲ್ ಆ್ಯಂಥಮ್ ಅಂದರೆ ರಾಷ್ಟ್ರಗೀತೆ. ನಾವು ಧ್ವಜಾರೋಹಣ ನಂತರ ರಾಷ್ಟ್ರಗೀತೆಯನ್ನು ಹಾಡಿದ್ದೀವಿ. ಸ್ಟೂಡೆಂಟ್ಸ್ ಗೇವ್ ಸ್ಪೀಚಸ್, ಸ್ಯಾಂಗ್ ಪ್ಯಾಟ್ರಿಯಾಟಿಕ್ ಸಾಂಗ್ಸ್. ಇನ್ನು ಹಲವಾರು ವಿದ್ಯಾರ್ಥಿಗಳು ಭಾಷಣಗಳನ್ನು ಮಾಡಿದ್ರು, ಆಮೇಲೆ ದೇಶಭಕ್ತಿ ಗೀತೆಗಳನ್ನು ಹಾಡಿದ್ರು. ಆ್ಯಂಡ್ ಪರ್ಫಾರ್ಮ್ಡ್ ಅ ಸ್ಮಾಲ್ ಡ್ರಾಮಾ. ಇನ್ನು ಕೆಲವೊಂದು ಚಿಕ್ಕ ಪುಟ್ಟ ನಾಟಕಗಳನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದೀವಿ. ದ ಕ್ಯಾಂಪಸ್ ವಾಸ್ ಬ್ಯೂಟಿಫುಲ್ಲಿ ಡೆಕೋರೇಟೆಡ್ ವಿತ್ ಫ್ಲ್ಯಾಗ್ಸ್. ಇನ್ನು ನಮ್ಮ ಶಾಲೆಯ ಆವರಣ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಧ್ವಜಗಳೊಂದಿಗೆ. ಆ್ಯಂಡ್ ಸ್ವೀಟ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್. ಆ ನಂತರ ಕಾರ್ಯಕ್ರಮದ ಕೊನೆಗೆ ನಮ್ಮೆಲ್ಲರಿಗೆ ಸಿಹಿಯನ್ನು ಹಂಚಿದ್ರು. ಇಟ್ ವಾಸ್ ಅ ಪ್ರೌಡ್ ಆ್ಯಂಡ್ ಮೆಮೊರೇಬಲ್ ಡೇ. ಸೊ ಹೀಗಾಗಿ ಈ ಒಂದು ಆಚರಣೆ ತುಂಬ ನೆನಪಿನಲ್ಲಿ ಉಳಿಯುವಾಗಿ ಆಚರಣೆ ಮಾಡಿರ್ತೀವಿ. ಟೇಕ್ ಕೇರ್, ಗಿವ್ ಮೈ ಲವ್ ಟು ಎವ್ರಿ ಒನ್. ಸೊ ನಿನ್ನ ಯೋಗಕ್ಷೇಮವನ್ನು ನೋಡ್ಕೋ, ಹಾಗೆ ಎಲ್ಲರಿಗೂ ನನ್ನ ಪ್ರೀತಿಯ ಆರೈಕೆಗಳು. ಇಷ್ಟು ಬರೆದು ಯುವರ್ ಲವಿಂಗ್ಲಿ ಇಂತಿ ನಿಮ್ಮ ಪ್ರೀತಿಯ ರಾಜು. ಇದಾದ ನಂತರ ಕೊನೆಗೆ ಟು ಅಡ್ರೆಸ್ಸನ್ನು ಬರೀಬೇಕು. ಟು ಅಡ್ರೆಸ್ಸಲ್ಲಿ ನೀವು ಯಾವುದು ಕೂಡ ಅಡ್ರೆಸ್ ಬರಿಬೋದು. ಇಲ್ಲಿ ಏನು ಲಿಮಿಟೇಷನ್ಸ್ ಅಂತಿಲ್ಲ. ನಿಮ್ಮ ಬ್ರದರ್ ಅಡ್ರೆಸ್ಸನ್ನು ಬರಿಬೋದು. ಮನೋಜ್ ಭಾದ್ರಾ, 4th ಕ್ರಾಸ್ ಬ್ಯಾಂಕ್ ಕಾಲೋನಿ, ಮೈಸೂರು. ಇದು ಪರ್ಸ್ನಲ್ ಲೆಟರ್. ಇನ್ನು ಆಫೀಸ್ ಲೆಟರ್ ಯಾವ ಥರ ಬರೀಬೇಕು? ಇದಕ್ಕೂ ಮೊದಲನೇದಾಗಿ ನಾವು ಫ್ರಾಮ್ ಅಡ್ರೆಸ್ಸನ್ನು ಬರೀಬೇಕು. ರಾಜು 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಿರ್ಗುಡಿ ತಾಲೂಕು ಆಳಂದ್. ಡೇಟ್ ಆಗಸ್ಟ್ 21, 2026. ಇನ್ನು ಟು ಅಡ್ರೆಸ್. ಇಲ್ಲಿ ಅವರು ಬ್ಯಾಂಕ್ ಮ್ಯಾನೇಜರ್ಗೆ ಬರೀರಿ ಅಂತ ಹೇಳ್ತಾರೆ. ಸೊ ನೀವು ಯಾವುದಾದ್ರೂ ಒಂದು ಬ್ಯಾಂಕಿನ ಹೆಸರನ್ನು ಇಲ್ಲಿ ಬರೀಬೇಕಾಗುತ್ತೆ. ಬರೀ ಬ್ಯಾಂಕ್ ಮ್ಯಾನೇಜರ್ ಅಂತ ಬರೆದ್ರೆ ಯಾವ ಬ್ಯಾಂಕಿಗೆ ಇರೋದು ಲೆಟರ್ ಹೋಗಬೇಕು. ಹೀಗಾಗಿ ನೀವು ಬ್ಯಾಂಕ್ನ ಮೆನ್ಷನ್ ಮಾಡಬೇಕು. ದ ಬ್ಯಾಂಕ್ ಮ್ಯಾನೇಜರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಳಂದ್. ಸೊ ಯಾವುದಾದ್ರೂ ಒಂದು ಬ್ಯಾಂಕ್, ನಾನಿಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಬ್ಯಾಂಕ್ ಅಂತ ತೆಗೆದುಕೊಂಡಿದ್ದೀನಿ. ನೀವು ಬೇರೆ ಬ್ಯಾಂಕನ್ನು ಕೂಡ ಬರಿಬೋದು. ಅದಾದ ನಂತರ ಸಬ್ಜೆಕ್ಟನ್ನು ಬರೀಬೇಕು. ಇದು ಆಫೀಸ್ ಲೆಟರ್ಲಿ ಸಬ್ಜೆಕ್ಟ್ ಬೇಕಾಗುತ್ತೆ. ರಿಕ್ವೆಸ್ಟ್ ಟು ಓಪನ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಸೊ ಒಂದು ಅಕೌಂಟನ್ನು ಓಪನ್ ಮಾಡಿ, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವ ಒಂದು ಮನವಿ ಪತ್ರ. ರೆಸ್ಪೆಕ್ಟೆಡ್ ಸರ್. ಇಷ್ಟು ಬರೆದು ಇಲ್ಲಿ ನಾವು ಡೀಟೇಲ್ ಆದ ಮಾಹಿತಿ ಕೊಡಬೇಕು. ಐ ಆಮ್ ರಾಜು, ಅ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಎಟ್ ಗೌರ್ಮೆಂಟ್ ಹೈಸ್ಕೂಲ್ ನಿರ್ಗುಡಿ. ನಾನು ರಾಜು 10ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು ನಿರ್ಗುಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇನೆ. I request you to kindly enable me to open a savings bank account in your branch. ಸೊ ಹೀಗಾಗಿ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ನನಗೆ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲು ಅವಕಾಶ ಮಾಡಿಕೊಡಿ. ಐ ಹ್ಯಾವ್ ಮೈ ಆಧಾರ್ ಕಾರ್ಡ್ ಆ್ಯಂಡ್ ಸ್ಕೂಲ್ ID ಆ್ಯಸ್ ಐಡೆಂಟಿಟಿ ಪ್ರೂಫ್. ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ಜೊತೆಗೆ ನಮ್ಮ ಶಾಲೆಯ ಒಂದು ID ಕಾರ್ಡ್ ಕೂಡ ಇದೆ. ಇದನ್ನು ನೀವು ಐಡೆಂಟಿ ಪ್ರೂಫ್ ಆಗಿ ಕನ್ಸಿಡರ್ ಮಾಡಿ. ಪ್ಲೀಸ್ ಲೆಟ್ ಮೀ ನೋ ದ ರಿಕ್ವೈರ್ಡ್ ಫಾರ್ಮಾಲಿಟೀಸ್ ಆ್ಯಂಡ್ ಮಿನಿಮಮ್ ಬ್ಯಾಲೆನ್ಸ್ ಅಮೌಂಟ್. ಸೊ ಮತ್ತೆ ಏನೇನು ಫಾರ್ಮಾಲಿಟೀಸ್ ಇದೆ, ನಾನು ಇನ್ನು ಮತ್ತೆ ಏನೇನು ಮಾಹಿತಿಯನ್ನು ಕೊಡಬೇಕು, ಜೊತೆಗೆ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಇರಬೇಕು ಅಂತ ಕೇಳಿಕೊಂಡು ಥ್ಯಾಂಕಿಂಗ್ ಯು ಯುವರ್ ಫೇತ್ಫುಲ್ಲಿ ರಾಜು ಅಂತ ಬರೀಲಿ. ಇಷ್ಟು ಬರೆದ್ರೆ ಸಾಕು. 5 ಅಂಕವನ್ನು ನಾವು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಇದು SSLC ವಿದ್ಯಾರ್ಥಿಗಳಿರ್ತಕ್ಕಂಥ FA2 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ SSLC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್, ಕಂಪ್ಲೀಟಾಗಿ ಗ್ರಾಮರ್ ಮತ್ತು 10 ಮಾಡೆಲ್ ಪ್ರಶ್ನೆ ಪತ್ರಿಕೆಗಳ PDF ಬುಕ್ ಕೂಡ ನಾವು ಪ್ರಿಪೇರ್ ಮಾಡಿದ್ದೀವಿ. ಆ 3 ಬುಕ್ಗಳ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಯಾವುದು ಬೇಕಾಗುತ್ತೋ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಇವತ್ತಿನ ಈ ವಿಡಿಯೋ ಲೈಕ್ ಆದರೆ
ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.